ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಸಂಭ್ರಮ. ಕೆಪಿಸಿಸಿ ಕಚೇರಿಯಲ್ಲಿ ಅದ್ದೂರಿಯಾಗಿ ನಡೆದ ಅಂಬೇಡ್ಕರ್ ಜಯಂತಿ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು. ಬಳಿಕ ಸಂವಿಧಾನದ ಪೀಠಿಕೆಯನ್ನು ಓದಿ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಸ್ಮರಿಸಿದರು. ಇನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವಕ್ಕೆ ಕೊಟ್ಟ ಸಂವಿಧಾನ ಈ ದೇಶಕ್ಕೆ ಒಂದು ಬೆಳಕು. ಅವರು ಸಮಾನತೆ ನಿವಾರಣೆಗೆ ಪಟ್ಟ ಶ್ರಮ, ಭೇದ ಭಾವವನ್ನ ಹೋಗಲಾಡಿಸಲು ಹೋರಾಡಿದ್ರು. ಅವರು ತಮ್ಮದೇ ಆದ ಒಂದು ಪಕ್ಷ ರಚನೆ ಮಾಡಿದ್ರು ಕೂಡ ಈ ದೇಶಕ್ಕೆ ವಿದ್ಯಾವಂತರ ಅವಶ್ಯಕತೆ ಇದೆ ಎಂದು ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ಅವರಿಗೆ ಸ್ಥಾನ ಕೊಟ್ಟು ಇಂದು ನಾವು ಅವರ ಸಂವಿಧಾನವನ್ನ ಕುರಾನ್, ಬೈಬಲ್ ರೀತಿಯಲ್ಲಿ ಪೂಜಿಸುತ್ತಿದ್ದೇವೆ ಎಂದರು. ನಮ್ಮ ಕಾಂತನಾಯಕರವರು, ನಮ್ಮ ಯಾವ ಘಟಕ ಅಶೋಕ್ ಸಾಲಪ್ನವ್ರ ಮಗ, ಸಫಾಯಿ ಘಟಕದ ಅಧ್ಯಕ್ಷರು, ಇನ್ನೆಲ್ಲ ಬಹಳ ಪ್ರಮುಖರೆಲ್ಲ ಕೂಡ ಇದ್ದಾರೆ. ಇದೊಂದು ವಿಶೇಷವಾದಂತ ಸಂದರ್ಭ. ಬೆಳಕನ್ನ ಹತ್ತಿಸ್ತೋ ಇರ್ತಾರೆ, ಜ್ಯೋತಿನ ಬೆಳಗಿಸ್ತೋ. ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವೇ ಈ ದೇಶಕ್ಕೆ ಒಂದು ಬೆಳಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಂಬೇಡ್ಕರ್ ಅವರು ಅಸಮಾನತೆಗೆ ನಿವಾರಣೆಗೆ ಪಟ್ಟಂತ ಶ್ರಮ, ಭೇದ ಭಾವವನ್ನ ಹೋಗಲಾಡಿಸಿ ಕಾಂಗ್ರೆಸ್ ಪಕ್ಷ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು, ಕಾಂಗ್ರೆಸ್ ಪಕ್ಷದ ಶಕ್ತಿ ಏನಪ್ಪಾ ಅಂದ್ರೆ ರಾಜಕೀಯವಾಗಿ ವಿಭಿನ್ನವಾದಂತ ಭಿನ್ನಾಭಿಪ್ರಾಯವನ್ನ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮದೇ ಆದಂತ ಒಂದು ಪಕ್ಷವನ್ನ ರಚನೆ ಮಾಡಿದ್ರು ಕೂಡ ಈ ದೇಶದ ಇತಿಹಾಸಕ್ಕೆ ಬುದ್ಧಿವಂತರು, ವಿದ್ಯಾವಂತರು, ಪ್ರಜ್ಞಾವಂತರು ಅವಶ್ಯಕತೆ ಇದೆ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ಅವರಿಗೊಂದು ಸ್ಥಾನವನ್ನ ಕೊಟ್ಟು ಮುಂದಾಳತ್ವವನ್ನು ಮಾಡಿ ಇವತ್ತು ನಾವು ಅವರ ಸಂವಿಧಾನವನ್ನ ಇಡೀ ದೇಶಕ್ಕೆ ನಮ್ಮ ಭಗವದ್ಗೀತೆ, ನಮ್ಮ ಕುರಾನ್, ನಮ್ಮ ಬೈಬಲ್ ಅಂತ ಹೇಳಿ ನಾವು ಅದನ್ನ ಪೂಜೆ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ವಿದ್ಯಾವಂತರಾಗಿರಿ, ಸಂಘಟರಾಗಿರಿ, ಹೋರಾಟವನ್ನು ಮಾಡಿ ಎಂದು ಕರೆಯನ್ನ ನೀಡಿದ ಮಾತ್ರ ಅಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಸರ್ವ ಜನಾಂಗವನ್ನ ಒಗ್ಗೂಡಿಸಿ ಬಾಳುವಂತ ಒಂದು ಪ್ರತಿಷ್ಠವಾದಂತ ವಿಚಾರ ಅಂತ ಹೇಳಿ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಕೂಡ ಸಮಾನತೆಯನ್ನ ಮೂಡಿಸುತ್ತಾ ಈ ಒಂದು ಸಂವಿಧಾನ ಏನಿದೆಯಲ್ಲ, ಇಡೀ ದೇಶನೇ ನಮ್ಮ ಸಂವಿಧಾನವನ್ನ ಒಪ್ಪಿರುವಂತದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬದುಕು ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಧನೆಗಳನ್ನ ನಾವು ಮಾಡ್ತೇವೆ. ನಾವು ಸಾಧನೆ ಮಾಡೋದು ಮುಖ್ಯ ಅಲ್ಲ, ನಮ್ಗಿನ್ನ ಬೇರೆ ಜನ ಯಾವ ರೀತಿ ಸಾಧನೆಯನ್ನ ಮಾಡಿ ಅವ್ರ ಅಭಿವೃದ್ಧಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋದೇ ಅಂಬೇಡ್ಕರ್ ಅವರ ವಿಚಾರ ಮತ್ತು ಚಿಂತನೆ. ಈ ದೇಶದಲ್ಲಿ ನಾವೆಲ್ಲ ರಾಜಕಾರಣ ಮಾಡ್ತಾ ಇದ್ದೇವೆ. ರಿಸರ್ವೇಶನ್ ಸಿಕ್ಕಿದೆ, ಬಹಳ ಜನ ದೊಡ್ಡ ದೊಡ್ಡ ನಾಯಕರುಗಳಾಗಿದ್ದಾರೆ, ರಿಸರ್ವೇಶನ್ ಪಡ್ಕೊಂಡಿದ್ದಾರೆ. ರಿಸರ್ವೇಶನ್ ಇಲ್ಲಿ ನಾಯಕರಾಗಿದ್ದು ಮುಖ್ಯ ಅಲ್ಲ, ಆ ಜನಾಂಗವನ್ನ ನಾವು ಯಾವ ರೀತಿ ನೊಂದ ಜನಾಂಗವನ್ನ ಮೇಲಕ್ಕೆ ಎತ್ತಿದ್ದೇವೆ. ನಮ್ಗೆ ಕೊಟ್ಟಂತ ಈ ಅವಕಾಶವನ್ನ, ಈ ರಿಸರ್ವೇಶನ್ ಇಂದ ನಾಯಕರಾಗಿದ್ದಕ್ಕೆ ನಮ್ಮನ್ನ ನಮ್ಮಿಂದ ಈ ಸಮಾಜಕ್ಕೆ ನಾವು ಎಷ್ಟು ಮಟ್ಟಕ್ಕೆ ನಮ್ಮಿಂದ ಅನುಕೂಲವನ್ನ ಮಾಡಿಕೊಟ್ಟಿದ್ದೇವೆ ಅನ್ನೋದು ನಮ್ಗೆ ಬಹಳ ಮುಖ್ಯ. ಆ ದೃಷ್ಟಿಯಲ್ಲೇ ಇವತ್ತು ನಮ್ಮ ಕೆಲಸ
ಇವತ್ತು ನಡೀತಾ ಇದೆ. ನಮ್ಮಿಂದ ಎಷ್ಟು ಜನ ಸುಖಿಗಳಾಗಿದ್ದಾರೆ, ಶಾಂತಿಯಿಂದ ಬದುಕ್ತಾ ಇದ್ದಾರೆ. ಇನ್ನು ಸಮಾನತೆ ಅನ್ನೋದು ನಿಮ್ಮ ಆಸ್ತಿಯಲ್ಲ, ರಿಸರ್ವೇಶನ್ ಕಾಂಗ್ರೆಸ್ ಪಕ್ಷದ ಆಸ್ತಿ. ನಾವು ಆತ್ಮಗೌರವದಿಂದ ನಿಮ್ಮನ್ನ ಬದಲಿಸಬೇಕು. ನಿಮ್ಮ ಆತ್ಮಗೌರವಕ್ಕೆ ನಾವು ಧಕ್ಕೆ ತರೋದಕ್ಕೆ ನಮಗೆ ಇಷ್ಟವಿಲ್ಲ. ಈ ದೇಶದ ವಿದ್ಯಾವಂತರು ಎಲ್ಲರೂ ಸೇರಿ ಒಟ್ಟಾಗಿ ಕೂತು ಚರ್ಚೆ ಮಾಡುತ್ತಿದ್ದೇವೆ. ಎಲ್ಲರನ್ನ ಸಮಾನತೆಯಿಂದ ನೋಡಬೇಕಾಗಿರೋದು ನಮ್ಮ ಧರ್ಮ. ಇದನ್ನೇ ಅಂಬೇಡ್ಕರ್ ಅವರು ಹೇಳಿರೋದು. ನಾವು ಅದನ್ನೇ ಮಾಡ್ತಿದ್ದೀವಿ ಅಂದ್ರು. ಸಮಾನತೆಗೆ ನಮ್ಗೆ ಇದು ಬರೀ ನಿಮ್ಮ ಆಸ್ತಿ ಅಲ್ಲ. ಈ ರಿಸರ್ವೇಶನ್ ಕಾಂಗ್ರೆಸ್ ಪಕ್ಷದ ಆಸ್ತಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಇದಕ್ಕೆ ನಾವು ಗಮನ ಇಟ್ಕೊಳ್ಬೇಕು. ಸೊ ಚೀಫ್ ಮಿನಿಸ್ಟರ್ ಕೂಡ ನಾವು ಇದ್ರ ಬಗ್ಗೆ ಬಹಳ ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಆತ್ಮಗೌರವದಿಂದ ನಿಮ್ನೆಲ್ಲ ಬದುಕಿಸ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಆತ್ಮಗೌರವಕ್ಕೆ ನಾವು ಧಕ್ಕೆ ತರೋಕೆ ನಮ್ಗೆ ಇಷ್ಟ ಇಲ್ಲ. ಸೊ ಒಂದ್ರಿಂದ ಈ ದೇಶದ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಎಲ್ಲರೂ ಸೇರಿ ಒಟ್ಟಾಗಿ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದೀವಿ. ಎಲೆಕ್ಷನ್ ಆಗಿದೆ. ಎಲೆಕ್ಷನ್ ಆದ್ಮೇಲೆ ಒಂದಿನ ನಾವು ಕೂತ್ಕೊಂಡು ಪಕ್ಷದಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಎಲ್ಲರೂ ವಿಶ್ವಾಸಕ್ಕೆ ಹಿಂದೆ ನಾವೇನು ಇದರಲ್ಲಿ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ನಾವೇನು ತೀರ್ಮಾನ ಮಾಡಿದ್ದೋ ಚಿತ್ರದುರ್ಗದಲ್ಲಿ ಅದೇ ದಾಟಿಲಿ ಪಕ್ಷ ತೀರ್ಮಾನ ಮಾಡ್ತದೆ. ಇದು ಪಕ್ಷದ ಆಸ್ತಿ ಅನ್ನೋದು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲರನ್ನೂ ಕೂಡ ಸಮಾನತೆಯಿಂದ ನೋಡ್ಬೇಕಾದ್ರು ನಮ್ಮ ಧರ್ಮ. ಸೊ ನಾನು ಈ ಪಕ್ಷದ ಅಧ್ಯಕ್ಷರಾಗಿ ಈ ಜವಾಬ್ದಾರಿಯನ್ನು ನಿರ್ವಹಿಸುವಂತ ಸಂದರ್ಭದಲ್ಲಿ ನನಗೆ ಎಲ್ಲರೂ ಕೂಡ ಒಂದೇ ಅನ್ನೋದು ಕೂಡ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ರೂಪಿಸಿರುವಂತದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಕೂಡ ಇವತ್ತು ದೇವರ ಸಮಾನದಿಂದ ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಮ್ಮ ಪಕ್ಷ ರೂಪಿಸ್ತದೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ, ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಆಂಧ್ರ ಪ್ರದೇಶ ಬಿಟ್ರೆ ಮತ್ತೆ ಬರೀ ನಾವು ತೀರ್ಮಾನ ಮಾಡಿದಾಗ ಇದೇ ಆಂಜನೇಯನವ್ರ ಕೇಳಿ ಬೆಳಗಾಂನಲ್ಲಿ ನಾವು ಇದನ್ನ ಮಂಡನೆ ಮಾಡಿದಾಗ ನಮ್ದು 29,000 ಕೋಟಿ ರೂಪಾಯಿ ಇತ್ತು. ಕೇಂದ್ರ ಸರ್ಕಾರ ಭಾರತದಿಂದ ಕನ್ಯಾಕುಮಾರಿವರೆಗೂ ಬರೀ 80,000 ಕೋಟಿ ಇತ್ತು. ನಾವು ಅವರು ಇಡೀ ದೇಶಕ್ಕೆ 80,000 ಕೋಟಿ ಕೊಟ್ಟರು, ನಾವು ಕರ್ನಾಟಕಕ್ಕೆ 29,000 ಕೋಟಿ ಕೊಟ್ಟರು. ಇವತ್ತು ಎಷ್ಟು ಕೋಟಿ ಕೊಟ್ಟಿದ್ದೇವೆ? ವಿವಿಧ ಸ್ಕೀಮ್ ಅಲ್ಲಿ ನಾವು ಕೊಡ್ತಾ ಇರ್ಬೋದು. ಕೆಲವರು ರಾಜಕೀಯ ಬಿಜೆಪಿ ಅವ್ರ ಕಡೆ ಮೊಸರಲ್ಲಿ ಕಲ್ಲು ಹುಡುಕಕ್ಕೆ ನೋಡ್ತಾ ಇದ್ದಾರೆ. ಆಯ್ತಪ್ಪ, ಅವ್ರಿಗೆ ಅಧಿಕಾರ ಇತ್ತಲ್ಲ 5 ವರ್ಷ, ಏನಾದ್ರು ಮಾಡಿದ್ರ, ಏನಾದ್ರು ಬದಲಾವಣೆ ಮಾಡಿದ್ರ, ಏನಾದ್ರು ಕೊಟ್ರ, ಏನಾದ್ರು ನ್ಯಾಯ ಏನಾದ್ರು ಮಾಡಿದ್ರ? ಏನು ಮಾಡಿಲ್ಲ ಅವ್ರಿಗೆ. ಏನಾದ್ರು ಈ ಪಕ್ಷದಲ್ಲಿ ಶಕ್ತಿ ಕೊಡ್ಬೇಕಾದ್ರೆ, ಸಹಾಯ ಮಾಡ್ಬೇಕಾದ್ರೆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ಎಲ್ಲಾ ಜನಾಂಗಕ್ಕೂ ಯಾವ್ದಾದ್ರು ಒಂದು ಪಕ್ಷ ಇತ್ತು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನ್ನೋದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ತಮ್ಮ ಜೀವನವನ್ನ ಉಳಿಬೇಕು. ಮುಂದಕ್ಕೆ ಎಲೆಕ್ಷನ್ಗಳು ಬರ್ತದೆ. ನಾಯಕರನ್ನಾಗಿ ಈ ರಿಸರ್ವೇಶನ್, ಮಹಿಳಾ ರಿಸರ್ವೇಶನ್ ಏನ್ ಬಿಜೆಪಿ ಅವ್ರು ಮಾಡಿದ್ರ? ಇದು ಸೋನಿಯಾ ಗಾಂಧಿ ಅವರ ಚಿಂತನೆ. ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿ ಇದನ್ನ ಪಾಸ್ ಮಾಡಿಸಿದ್ರು. ಇದನ್ನ ಲೋಕಸಭೆಯಲ್ಲಿ ನಮ್ಮ ಮೆಜಾರಿಟಿ ಇಲ್ಲ ಅನ್ನೋದು ಬಂದಿದೆ. ಈಗ ಅದಕ್ಕೆ ಹೊಸ ರೂಪ ಕೊಟ್ಟು ಟಿವಿಲಿ ಮತ್ತೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜೀವ್ ಗಾಂಧಿ ಅವರು 50% ರಿಸರ್ವೇಶನ್ ಮಾಡಿಲ್ವಾ? ಈಗ 369 ಸೀಟ್ಗೆ 50% ಹೆಣ್ಮಕ್ಳಿಗೆ ನಾವು ಘೋಷಣೆ ಮಾಡಿಲ್ವಾ ಅದನ್ನ ರಿಸರ್ವೇಶನ್? ನಮ್ಗೆ ನಾಯಕರಿಗೆ ಇವತ್ತು ಯಾಕೆ ಇಷ್ಟೆಲ್ಲ ಹೆಣ್ಮಕ್ಳನ್ನ ಕರೆಸಿ, ಯುವಕರನ್ನ ಕರೆಸಿ ಒಬ್ಬೊಬ್ಬರನ್ನ ಮಾತಾಡಿದೆ ಅಂತಂದ್ರೆ, ಒಬ್ಬ ರಾಜೀವ್ ಗಾಂಧಿ ಅವರ ಒಂದಿನ ಮಾತು ಹೇಳಿದ್ರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇದ್ರ ಬಗ್ಗೆ ಅಮೆಂಡ್ಮೆಂಟ್ ಬರ್ಬೇಕ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್ ಅಂತ. ಹಾಗೆ ನಿಮ್ಮನ್ನ ನಾಯಕರನ್ನಾಗಿ ಹುಡುಕ್ಬೇಕು ಅನ್ನೋ ದೃಷ್ಟಿಯಿಂದ ಒಂದ್ 25 ಜನ ಯಾರು ಯಾವ ರೀತಿ ಮಾತಾಡ್ತೀರಿ, ವಿಚಾರವನ್ನ ತಿಳಿಸಿದೆ ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತೇವೆ. ಎಲ್ಲ ಸಭೆಗಳಲ್ಲೂ ಕೂಡ ಈ ರೀತಿ ಅವಕಾಶವನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ, ಧರ್ಮಸೇನ್ ಅವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸಿದಿರಿ. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರಾದ ಕೆಎಚ್ ಮುನಿಯಪ್ಪ, ವಿಧಾನ ಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕರಾದ ಸಲೀಂ ಅಹಮದ್, ಮಾಜಿ ಸಚಿವ ಎಚ್ ಆಂಜನೇಯ, ಶಾಸಕ ರಿಜ್ವಾನ್ ಅರ್ಷದ್, ಕೆಪಿಸಿಸಿ ಎಸ್ಸಿ ಘಟಕದ ಅಧ್ಯಕ್ಷ ಆರ್ ಧರ್ಮಸೇನ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.